ಕುಸುಮ ಕುಸುಮ ದಳದ ಕಂಪು ಮುಗಿಲ ಮಡಿಲ ಒಳಗೆ ತಂಪು ಕಡಲ ಒಡಲ ಹವಳ ಕೆಂಪು ನನ್ನ ಪ್ರೀತಿಯ ಶ್ರೀಮತಿ ನಗುವ ಮಗುವ ನಿದಿರೆ ಜೊಂಪು ನನ್ನ ಪ್ರೀತಿಯ ಶ್ರೀಮತಿ ಪ್ರೀತಿ ಮಮತೆ ಸಹನೆ ಕರುಣೆ ಇವಳ ಸಂಸ್ಕೃತಿ ಮಿನುಗೋ ಜೋಡಿ ಕಣ್ಣು ಬೆಳಗೋ ಆರತಿ ಮುಗುಡು ನಗುವೆ ಮೊಗದ ಮೇಲೆ ಹೊಳೆವ ಮೂಗುತಿ ನೊಂದ ಹೃದಯಗಳಿಗೆ ಮಿಡಿವಳಿ ಶ್ರುತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಅವ್ನು ಕೇಳಿದ್ರೆ ಅಂತ ಹೇಳಪ್ಪ ನೀನು. ಸಾರಿ ಸರ್, ಹೋಣ ಸರ್. ಒಂದು ನಿಮಿಷ. ಏನಿದು? ಇಡಿಯಟ್, ಏನ್ ಮುಖ ನೋಡ್ತಿದ್ಯಾ? ಕಾರ್ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ? ಎಲ್ಲಾದ್ರೂ ಹೋಗಿ ಲಾರಿ ಕ್ಲೀನರ್ ಹಾಕಿ. ತಪ್ಪಾಯ್ತು ಸರ್, ಇವಾಗಲೇ ಕ್ಲೀನ್ ಮಾಡ್ತೀನಿ. ಬಾಯಲ್ಲಿ ಕಾರ್ ಕೀ ಕೊಡು. ಮೊಬೈಲು ಕೊಡೋ. ಜೇಬಲ್ ಏನಿದೆ? ಸರ್ ಹಾ ಕೊಡು. ಪ್ಯಾಂಟ್ ಪಾಕೆಟ್ ಅಲ್ಲಿ ಏನಿದೆ? ಕೊಡು. ಮತ್ತಿನೇನಿದೆ? ಏನಿಲ್ಲ ಸರ್. ವೆರಿ ಗುಡ್. ಖರ್ಚಿಫ್ ಇದೆಯಾ? ಇದೆ ಸರ್. ಕಾರ್ ಕ್ಲೀನ್ ಮಾಡೋ. ಸರ್ ಕ್ಲೀನ್ ಮಾಡಿದೆ ಸರ್. ನಿನ್ನ ಹತ್ರ ಈಗ ₹1 ಇಲ್ಲ ಅಲ್ಲ? ಹೌದು ಸರ್. ಎಲ್ಲರೂ ಅಷ್ಟೇ, ಬರಿಗೈಲೆ ಬರ್ತಾರೆ, ಬರಿಗೈಲೆ ಹೋಗ್ತಾರೆ. ಅದರಲ್ಲಿ ನೀನ್ ಯಾವ ಲೆಕ್ಕ? ನಾನು ಆಫೀಸಿಗೆ ಹೋಗಿರ್ತೀನಿ, ನೀನ್ ಬಂದ್ಬಿಡು. ನಡ್ಕೊಂಡು ಬಂದ್ರೆ 2 ಗಂಟೆ, ಬಸ್ಸಲ್ಲಿ ಆಟೋದಲ್ಲಿ ಬರೋ ಹಾಗಿಲ್ಲ. ಯಾರ ಹತ್ರನೂ ಡ್ರಾಪ್ ತಗೋಬಾರ್ದು. ಅರ್ಧ ಗಂಟೆಲಿ ಆಫೀಸಲ್ಲಿ ಇರ್ಬೇಕು. ಹೇಗ್ ಬರ್ತೀಯಾ? ಹೇಗೆ ಬರಲಿ ಸರ್? ಇನ್ನು ಹೇಗ್ ಬರ್ತೀಯಾ? ಓಡ್ಕೊಂಡು ಬಾ. ಅರ್ಧ ಗಂಟೆಲಿ ಆಫೀಸಿಗೆ ಬರ್ಬೇಕು. ಲೇಟ್ ಆದ್ರೆ ಮನೆಗೆ ಹೋಗು. 9:30 10 o'clock ಒಳಗೆ ಆಫೀಸಲ್ಲಿ ಇರ್ಬೇಕು. ರವಿ, ಬಾಪ ಇಲ್ಲಿ. ರವಿ ತಗೋಪ್ಪ ದುಡ್ಡು, ಆಟೋದಲ್ಲಿ ಹೋಗು. ಬೇಡಮ್ಮ, ಅವ್ರಿಗೇನಾದ್ರು ಗೊತ್ತಾರೆ ನನ್ನ ಕತೆ ಮುಗೀತೆ. ಹಾಗೆ ಹೊಡ್ಕೊಂಡು ಹೋಗ್ತೀನಿ ನಾನು. ರವಿ ಬಾಯಿಲೆ. ಏನಾಗಿದೆ ಇವನ್ಗೆ? ಎಲ್ರನ್ನೂ ಇವ್ನು ಯಾಕೆ ಹೀಗೆ ಗೋಳ್ಬೇಕತ್ತಾ ಇದ್ದಾನೆ? ಇವನ್ ಯಾವತ್ ಮನುಷ್ಯ ಆಗ್ತಾನೋ ಆ ದೇವ್ರಿಗೆ ಗೊತ್ತು. ನಾವಿಬ್ರು ಅಕ್ಕ ತಂಗಿರು ಅಂದ್ರೆ ನೀನ್ ನಂಬೋದೇ ಇಲ್ಲ. ಯಾಕಂದ್ರೆ ಅವಳು ತುಂಬಾ ಸೈಲೆಂಟ್, ನಿನ್ ತರ ಪುಕ್ಲಿ. ಹೆಣ್ಮಕ್ಳಂದ್ರೆ ಹಾಗೆ ಇರ್ಬೇಕಪ್ಪ. ಇನ್ನ ನಿನ್ ಹಾಗಿರಕ್ಕಾಗುತ್ತಾ ಗೊಂಡ್ಬೀರಿ ತರ? ಹೌದು ಕಣೆ, ಈಗಿನ ಕಾಲದಲ್ಲಿ ನನ್ ತರನೇ ಇರ್ಬೇಕು. ಅದ್ ಸರಿ, ನಿಮ್ ಅಕ್ಕನ ಬಗ್ಗೆ ಅಷ್ಟೊಂದ್ ಹೇಳ್ತಿದ್ಯಲ್ಲ, ಅವಳನ್ನ ಯಾವಾಗ ಪರಿಚಯ ಮಾಡಿಸ್ತೀಯ? ಮದ್ವೆಗ್ ಬರ್ತೀಯಲ್ಲ ಆಗ. ಮದ್ವೆ ಮನೇಲಿ ನಿಮ್ ಅಕ್ಕ ಗಂಡನ ಪಕ್ಕ ನಿಂತಿರ್ತಾರೆ, ಆಗ ನಾವು ಪಕ್ಕದಲ್ಲಿ ಸುಮ್ನೆ ಹೋಗಿ ಹಲ್ ಬಿಟ್ಕೊಂಡ್ ನಿಂತಿರ್ಬೇಕು. ಹಲ್ ಬಿಟ್ಕೊಂಡ್ ಯಾಕೆ? ಯಾಕಂದ್ರೆ ಫೋಟೋ ತೆಗಿತಾರಲ್ವಾ, ಅದಕ್ಕೆ. ನಿನ್ ಫೋಟೋ ಅಂದ ತಕ್ಷಣ ನೆನ್ಪಾಯ್ತು, ನಾವ್ ಟ್ರಿಪ್ ಹೋದಾಗ ನಿನ್ ಫೋಟೋ ತೆಗ್ದಿದ್ದೆ ಅಲ್ವಾ, ನಂಗ್ ತೋರ್ಸ್ಲಿಲ್ವಲೆ? ಇನ್ನು ಪ್ರಿಂಟ್ ಹಾಕ್ಸಿಲ್ಲ ಕಣೆ. ಶ್ರೀಮತಿ, ಒಂದ್ ತಮಾಷೆ ಇತ್ತು ಗೊತ್ತಾ? ಟ್ರಿಪ್ ನಲ್ಲಿ ನಿನ್ ಮಾಡ್ರೆಸ್ ಹಾಕಿದಾಗ ನಾನೊಂದ್ ಫೋಟೋ ತೆಗ್ದಿದ್ದೆ. ಆ ಫೋಟೋನ ಫೇಸ್ಬುಕ್ ಹಾಕಿದ್ದೆ. ಯಾಕೆ ಆ ರೀತಿ ಮಾಡ್ದೆ? ಯಾರಾದ್ರೂ ನೋಡಿದ್ರೆ? ನೋಡ್ದ ಕಣೆ, ಒಬ್ಬ ನೋಡಿ ನಿನ್ ಬಗ್ಗೆ ವಿಚಾರಿಸಕ್ ಶುರು ಮಾಡ್ದ.
ನಾನು ಅವನಿಗೆ ನೀನು ಅಮೇರಿಕಾದಲ್ಲಿ ಇದೆಯಾ ಅಂತ ಸುಳ್ಳು ಹೇಳ್ದೆ. ನನ್ಗೇನೋ ಮಾಡ್ತೀಯ ಕಣೆ ನೀನು. ಫಸ್ಟ್ ಫೇಸ್ಬುಕ್ ಇಂದ ನನ್ನ ಫೋಟೋ ತೆಗ್ದು ಹಾಕು. ಹೆದರ್ಕೋಬೇಡ ಕಣೆ, ನಿನ್ನೆನೆ ತೆಗ್ದಾಕ್ದೆ. ಅವ್ನ್ಗೆ ಯಾರೋ ಪುಣ್ಯಾತ್ಮ ಈ ಹುಡುಗಿ ಎಲ್ಲೋದ್ಲಪ್ಪ ಅಂತ ನನ್ನ ಫೋಟೋನ ಹುಡುಕ್ತಾ ಇರ್ತಾನೆ. ಸರಿ ಬಾ ಹೋಗೋಣ. ಛೇ, ಫೋಟೋ ತೆಗೆದ್ಬಿಟ್ಟಿದ್ದಾಳೆ. ಫೇಸ್ಬುಕ್ಕಲ್ಲಿ ನಿನ್ನ ಫೋಟೋ ಡಿಲೀಟ್ ಮಾಡ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಹಚ್ಚಾಗಿರೋ ನಿನ್ನ ಫೋಟೋನ ಅಷ್ಟು ಸುಲಭವಾಗಿ ಡಿಲೀಟ್ ಮಾಡೋಕ್ಕಾಗಲ್ಲ. ಬಾಸ್ ಬಾಸ್, ಒಂದು ಒಳ್ಳೆ ಸುದ್ದಿ ತಂದಿದ್ದೀನಿ ಬಾಸ್. ಏನೋ ಅದು? ನಾನು ಒಂದು ಹುಡುಗಿ ನೋಡಿದ್ದೀನಿ. ನೀವು ಹೇಳ್ದಾಗೆ ಹಳ್ಳಿ ಹುಡುಗಿ, ನೋಡಕ್ ಮಾತ್ರ ಆಹಾ ಸೂಪರ್ ಆಗಿದ್ದಾಳೆ ಬಾಸ್. ಹೌದಾ? ಯಾರಪ್ಪ ಅಂತ ಹುಡುಗಿ? ಮಲ್ಗೆ ಹಳ್ಳಿಲಿ ತಮ್ಮೇಗೌಡ್ರು ಅಂತ ಒಬ್ಬ ದೊಡ್ಡ ಮನುಷ್ಯ, ಬಳೆ ಮಗಳು. ಹುಡುಗಿ ನೋಡಕ್ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೀನಿ. ಏನು, ಮಲ್ಗೆ ಹಳ್ಳಿನ? ಹಾ ಸರಿ, ಹೋಗೋಣ. ಸರಿ, ನಾವು ಬರ್ತಿದ್ದೀವಿ ಅಂತ ಗೌಡ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಇರು, ಫೋನ್ ಮಾಡಬೇಡ. ಯಾಕೆ ಬಾಸ್, ನಾವು ಮಲ್ಗೆ ಹಳ್ಳಿಗೆ ಹೋಗ್ತಾ ಇಲ್ವಾ? ಮಲ್ಗೆ ಹಳ್ಳಿಗೆ ಹೋಗ್ತಾ ಇದೀವಿ, ಆದ್ರೆ ತಮ್ಮೇಗೌಡ್ರ ಮನೆಗಲ್ಲ. ಮತ್ತೆ ಮಲ್ಗೆ ಹಳ್ಳಿಗೆ ಹೋಗೋಣ, ಆದ್ರೆ ಆ ದೇವಸ್ಥಾನ ಹತ್ರ ನೋಡಿದ್ನಲ್ಲ, ಆ ಹುಡುಗಿ ಸಿಗ್ತಾಳ ನೋಡೋಣ. ಬಾಸ್, ಅವಳು ಯಾರೋ ಏನೋ ಸಿಗ್ತಾಳೆ ಅಂತ ಏನ್ ಗ್ಯಾರಂಟಿ? ಒಂದ್ಸಲ ಈ ಹುಡುಗಿ ನೋಡ್ಕೊಂಡು ಬರೋಣ. ಮುರಳಿ, ನಾನು ಹೇಳಿದ್ನಲ್ಲ, ನನಗೆ ಅದೇ ಹುಡುಗಿ ಬೇಕು. ಅವಳು ಎಲ್ಲಿದ್ರು ಹುಡುಕು. ಮೊದಲು ಈ ಹಳ್ಳಿ ಹುಡುಗಿ ಮನೆಗೆ ಬರಲಿ, ಆಮೇಲೆ ಆ ಸಿಟಿ ಹುಡುಗಿ ಬೇಟೆ ಶುರು ಮಾಡೋಣ. ಸರಿ, ನಾನೇ ಹುಡುಕ್ತೀನಿ ಬಿಡಿ ಬಾಸ್, ನೀವು ಯಾಕೆ? ಅವಳು ಯಾರು ಅಂತ ನೋಡಿದ್ದೀನ ನೀನು? ಇಲ್ಲ. ಮತ್ತೆ ಹೇಗೆ ಹುಡುಕ್ತೀಯಾ? ಅವಳು ಯಾರು ಅಂತ ನಾನು ತೋರಿಸ್ತೀನಿ. ಮುಂದಿನ ಕೆಲಸನ ನೀನ್ ಮಾಡು. ಸರಿ ಬಾಸ್, ನೀವು ಹೇಗೆ ಹೇಳ್ತೀರೋ ಹಾಗೆ. ನಡಿ, ಹಂಗಾರೆ ಹೋಗೋಣ. ಏನಕ್ಕ, ಬಾವ ರೇವತಿಗೆ ಯಾವುದೋ ಹುಡುಗನ್ ನೋಡ್ಕೊ ಬರಕ್ ಹೋದಂಗಿತ್ತು? ಹ್ಞೂ ಕಣಪ್ಪ, ಹೋಗವ್ರೆ. ಏನಾಗ್ತದೋ ಏನೋ. ತಲೆ ಕೆಡ್ಸ್ಕೊಬೇಡ ಬಿಡಕ್ಕ. ಈ ಸಲ ಹುಡುಗನ್ ಒಪ್ಕೊಂಡು ಲಗ್ನ ಡೇಟ್ನು ಗೊತ್ತು ಮಾಡ್ಕೊ ಬರ್ತಾರೆ, ನೋಡ್ತಾ ಇರು. ಏನೋ ನಿನ್ ಬಾಯರ್ಕೆಯಿಂದ ಹಂಗಾದ್ರೆ ಸಾಕಣಪ್ಪ. ಸೌಭಾಗ್ಯ, ಹೊಸಿ ಖಾಲಿ ನೀರು ಕೊಡು. ಓ, ಬಂದ್ರು ಅಂತ ಕಾಣುತ್ತೆ. ಹಾ, ಬಂದಿರಿ. ಬಂದ್ರ ತಕಲಿ. ಶಿವ ಶಿವ. ಬಾಬಾ, ಓದ್ ಕೆಲ್ಸ ಏನಾಯ್ತು? ಹಣ್ಣೋ ಕಾಯೋ? ಹಣ್ಣು ಅಂದ್ರೆ ಹಣ್ಣು, ಕಾಯಿ ಅಂದ್ರೆ ಕಾಯಿ. ಹಂಗಂದ್ರೆ ಹುಡ್ಗ ಇವನಂದ? ಹುಡುಗ ಏನಂತಾನೆ, ಎಲ್ಲ ಅವರ ಅಮ್ಮಂದೇ ಯಜಮಾನಿಕೆ. ಐ, ಅವಳಿಗೇನಂತೆ ಒಟ್ಟು ನೋವು? ನಮ್ ರೇವತಿನ ಒಪ್ಕೊಳ್ಳಿಲ್ವಂತ? ಓಟ ನೋಡಿದ್ರು, ಹುಡುಗಿನೂ ಒಪ್ಕೊಂಡವ್ರೆ. ಹುಡುಗ ಹೈಸ್ಕೂಲ್ ಮೇಸ್ಟ್ರ್ ಅಂತೆ, ಶಾನೆ ವರದಕ್ಷಿಣೆ ಕೇಳ್ತವನೆ. ಎಷ್ಟು ಕೇಳ್ತವ್ರ ಬಾವ? 2 ಲಕ್ಷ. ಜೊತೆಗೆ ಮೈಕೈ ತುಂಬ ಚಿನ್ನ ಹಾಕಿ ಜೋರಾಗಿ ಲಗ್ನ ಮಾಡಿಕೊಟ್ರೆ ಒಪ್ಕೋತವ್ರಂತೆ. ಅಯ್ಯೋ ಶಿವನೇ, ಹೊಲ ಮನಿ ಜೊತೆಗೆ ನಮ್ಮನ್ನ ಸಮೇತ ಮಾರ್ಕೊಂಡ್ರು ಈ ಲಗ್ನ ಮಾಡಕ್ಕಾಗಕ್ಕಿಲ್ಲ ಬಿಡಿ. ಹೇಳೋದು ಹೇಳಿ, ಹೇಳ್ತವ್ರೆ ಅಂತ ಆಟೋನ್ ಕೊಟ್ಬಿಡಕ್ಕಾಗ್ತದ ಅಂತ ನಾಗಪ್ಪ ಹೇಳವನು. ಇನ್ನೊಂದು ಕಿತ ಮಾತಾಡಿ ನೋಡ್ತಾವನಂತೆ. ನೋಡವ, ಋಣ ಇದ್ರೆ ಆಯ್ತದೆ.
ಹುಡುಗನಿಗೋಸ್ಕರ ಸಾಲ ಮಾಡಿ ಹೊಲ ಮಾರಿ ಮದುವೆ ಮಾಡೋದು ಬೇಡಪ್ಪ. ನಾನು ಹಿಂಗೆ ಇದ್ಬಿಡ್ತೀನಿ. ಅದು ಹೆಂಗಾಯ್ತದವ್ವ? ಕಷ್ಟವೋ ಸುಖವೋ ಎಣ್ಣೆ ಎತ್ತ ಮೇಲೆ ಒಂದು ಲಗ್ನ ಮಾಡಲೇಬೇಕಲ್ಲವ. ನೀ ಇದಕ್ಕೆಲ್ಲ ಯೋಚನೆ ಮಾಡಬೇಡ. ದೇವ್ರು ಹೆಂಗೋ ಒಂದು ದಾರಿ ತೋರಿಸ್ತಾನೆ. ಹುಡ್ಸಿದ ದೇವರು ಉಳ್ ಬೇಯ್ತಾನೆ. ದೇವರು ದಾರಿ ತೋರಿಸ್ತೇನೆ ಅಂತ ಸುಮ್ಮನೆ ಇದ್ಬಿಟ್ರೆ ರೇವತಿಗೆ ವಯಸ್ಸಾಗ್ಬಿಡ್ತದೆ. ಆಮೇಲೆ ಗೋಪಿ ಮದುವೆ ಮಾಡ್ಕೊ ಅಂತ ನನಗೆ ಗಂಟು ಬಿದ್ರೆ ಕಷ್ಟ ಆಯ್ತದೆ. ಸುಮ್ಕಿರಪ್ಪ, ನೀನ್ ಬೇರೆ ತಮಾಷೆ ಮಾಡಬೇಡ. ಬೇಜಾರು ಮಾಡ್ಕೋಬೇಡ ಕಣಕ್ಕ, ಸುಮ್ಮನೆ ತಮಾಷೆಗಂದೆ. ಹುಡುಗನ ಮನೆಯವರು ನಮ್ಮ ರೇವತಿನ ಒಪ್ಕೊಂಡವ್ರೆ ಅಂದಮೇಲೆ ಹೆಂಗಾರು ಮಾಡಿ ಮದುವೆ ಮಾಡ್ಬಿಡ್ಬೇಕು ತಾನೆ. ಬಾಯಲ್ಲಿ ಹೇಳ್ದಷ್ಟು ಸುಲಭ ಆಯ್ತದೇನಪ್ಪ. ಲಕ್ಷ ಲಕ್ಷ ಕೇಳ್ತವ್ರೆ. ಎಲ್ಲಿಂದ ತರೋದು? ಕಾಲುವೆ ಹಂಗದೆ ಬಾಬಾ, ಯಾವ ಹುಡುಗನು ಬಿಟ್ಟಿ ಮದುವೆ ಆಯ್ಕಿಲ್ಲ. ಹುಡುಗ ಬೇರೆ ಹೈಸ್ಕೂಲ್ ಮೇಷ್ಟ್ರು ಅಂತೀರಿ, ಇಂಥ ವರ ಬಿಟ್ರೆ ಸಿಗಕ್ಕಿಲ್ಲ. ಹೆಂಗೋ ಬಿರ್ನೆ ಲಗ್ನ ಮಾಡ್ಬಿಡಿ, ನಾನು ಸಾಲ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಗೋಪಿ ಹೇಳಿದ್ದಿಟ್ವೆ. ಒಪ್ಕೊಂಡು ಹುಡುಗ ಕೈ ಬಿಟ್ರೆ ಆಮ್ಯಾಕೆ ನಾವು ಕೆಟ್ಟಂಗೆ. ಅಪ್ಪ, ಮಾವ ಹೇಳ್ತಾನೆ ಅಂತ ಸಾಲ ಮಾಡಕ್ ಹೋಗ್ಬೇಡ. ನಾಗಪ್ಪಯ್ಯ ಹೋಗಿ ಒಂದು ಗೀತ ಮಾತಾಡ್ಕೊಂಡ್ ಬರ್ಲಿ, ಆಮ್ಯಾಕೆ ನೋಡವ. ಹಂಗೆ ಮಾಡುವ. ನಡ್ರಿ, ಈಗ ಉಣ್ಣಕ್ಕಿಕ್ತೀನಿ. ಬಾ. ರಘು, ಏನವ? ಅಲ್ಲ ಕಣ್ಲ, ತಿಂಡಿನೂ ತಿಂದೆ ಒತ್ತರ ಎದ್ದು ಎಲ್ಲಿಗ್ಲ ಹೋಗಿದ್ದೆ? ಏನ್ ಸಮಾಚಾರ ಅಂತ ನಂತವಾದ್ರೂ ಹೇಳ್ಬಾರ್ದಾ? ಹಂಗೇನು ಇಲ್ಲವಾ? ಹಂಗೇನಾದ್ರೂ ಇದ್ರೆ ನಾನು ನಿಂತವ್ ಹೇಳಲ್ವಾ? ನಂಗೇನು ತಿಳಿಯಕ್ಕಿಲ್ಲ ಅಂತ ಅನ್ಕೋಬೇಡ. ನೀನು ಹೋಗೋದು ಬರೋದು ನೋಡ್ತಾ ಇದ್ರೆ ನಂಗೆ ಯಾಕೋ ಒಸಿ ಅನುಮಾನ ಬರ್ತದೆ. ಗುಟ್ ಗುಟ್ಟಾಗಿ ಏನೋ ನಡೀತಾದೆ. ಏನ್ ನಡೀತಾದೆ ಯೋಳ್ಳ? ಹಂಗೇನು ಇಲ್ಲ ಅಂತ ಹೇಳಿಲ್ವಾ? ಹಿಂಗೆ ತ್ವಾಟದ ಹತ್ರ ಕೆರೆ ಹತ್ರ ಹೋಗ್ ಬರ್ತೀನಿ. ಸುಮ್ಕೆ ಮನೇಲಿ ಕುತ್ಕೊಂಡು ಏನ್ ಮಾಡ್ಲಿ? ಬೇಜಾರಾಗಕ್ಕಿಲ್ವಾ? ಹೆಂಗ್ಸು ತಿರುಗ್ ಕೆಟ್ಲು, ಗಂಡ್ಸು ಕೂತ್ ಕೆಟ್ಟಂತ ಗಾದೆ ಮಾತೆ ಇಲ್ವಾ? ಹೋಗ್ಬಾರ್ದೇ ಇರೋ ಜಾಗಕ್ಕೆ ತಿರುಗಾಡಕ್ ಹೋದ್ರೆ ಗಂಡಸು ಕೆಟ್ಟೋಯ್ತಾನೆ ಕಣ್ಲಾ. ನಾವು ಎಲ್ಲೋಯ್ತೀವಿ, ಯಾರ ಸಹವಾಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಉದ್ಧಾರ ಆಯ್ತೀವೋ ಕೆಟ್ಟೋಯ್ತೀವೋ ಅನ್ನೋದು ಗೊತ್ತಾಗ್ತದೆ. ತಿಳ್ಕ. ಅಲ್ಲ, ನಾನೀಗ ಯಾರು ಸಹವಾಸ ಮಾಡಿದೆ ಅಂತ ಹಿಂಗೆ ಅಂತಿದ್ದೀರಾ ನೀವು? ಮಾಡಿದ್ಯೋ ಬಿಟ್ಟಿಯೋ, ಒಟ್ನಾಗೆ ನನಗಿಷ್ಟ ಆಗದಿರೋ ಯಾವ್ದಾರೋ ಕ್ಯಾಮೆ ಕೈ ಹಾಕಿದ್ಯೋ ಆಮೇಲೆ ಬೋಪಶ್ಚಾತ್ತಾಪ ಪಡ್ಬೇಕಾಯ್ತದೆ. ಈಗಲೇ ಹುಷಾರಾಗಿರು. ಏನೋ? ಸರಿಯಪ್ಪ. ಇಲ್ಲಿ ಕೇಳೆ ಪಾರು,
ಹಿಂಗೆ ಒತ್ತಲ್ದೊತ್ತಲ್ ಓಡಾಡ್ತಾ ಇರೋದು ಕಂಡ್ರೆ ನನಗೆ ಯಾಕೋ ಹೊಸಿ ಡೌಟ್ ಬರ್ತಾದೆ. ಏನೋ ವ್ಯವಹಾರ ಮಾಡ್ತಾ ಇರಂಗ ಅವನೇ. ನೀನು ಅವನ ಮೇಲೆ ಹೊಸಿ ನಿಗಾ ಮಾಡ್ಗೋ. ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಅವ್ವ ಮಗ ಇಬ್ರಿಗೂ ಸೇರಿ ಗಾಚಾರ ಬಿಡಿಸ್ತೀನಿ. ಹುಷಾರು. ಹೋಗ್ಬಾರ್ದೇ ಇರೋ ಜಾಗಕ್ಕೆ ತಿರುಗಾಡಕ್ ಹೋದ್ರೆ ಗಂಡಸು ಕೆಟ್ಟೋಯ್ತಾನೆ ಕಣ್ಲ. ಒಟ್ನಾಗೆ ನನಗಿಷ್ಟ ಆಗದಿರೋ ಯಾವ್ದಾದ್ರು ಕ್ಯಾಮೆ ಕೈ ಹಾಕಿದ್ಯೋ ಆಮೇಲೆ ಬೋಪಶ್ಚಾತ್ತಾಪ ಪಡ್ಬೇಕಾಯ್ತದೆ. ಅಪ್ಪ ಖಂಡಿತ ನನ್ನ ಶ್ರೀಮತಿ ಮದುವೆಗೆ ಒಪ್ಪೋದಿಲ್ಲ. ಏನ್ ಮಾಡೋದು? ಆದ್ರೆ ಶ್ರೀಮತಿ ಇಲ್ದೆ ನನ್ನ ಬದುಕೇ ಇಲ್ಲ. ಅಪ್ಪಂಗೆ ಹೆಂಗೆ ಹೇಳೋದು? ಅಪ್ಪ ಶ್ರೀಮತಿನ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೋತಾರ? ಇಲ್ಲ. ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಎಂಥ ಪರಿಸ್ಥಿತಿನೇ ಎದುರಾಗಲಿ, ನಾನು ಶ್ರೀಮತಿ ಕೈ ಬಿಡಲ್ಲ. ಅವಳನ್ನೇ ಮದುವೆ ಆಗ್ತೀನಿ. ಅವಳಿಗೋಸ್ಕರ ಮನೆ ಬಿಟ್ಟು ಹೋಗೋದಾದ್ರೂ ಸರಿ. ಬರೀ ಮನೆ ಏನು, ಊರನ್ನೇ ಬೇಕಾದರೂ ಬಿಡ್ತೀನಿ. ನಾನು ಎಲ್ಲಿಗೋದ್ರೂ ನನ್ನ ಜೊತೆ ಶ್ರೀಮತಿ ಇರ್ತಾಳೆ. ಅವಳನ್ನ ಬಿಟ್ಟು ನಾನು ಬದುಕದೇ ಇಲ್ಲ. ಬಾಸ್, ಮತ್ತೆ ಆ ಹುಡುಗಿ ಸಿಗ್ತಾಳೆ ಅಂತೀರಾ? ಅವಳು ಇದೇ ಊರ್ನವಳು ಹೌದೋ ಅಲ್ವಾ? ನಿರಾಶವಾದಿ ಕಣಯ್ಯ. ಅಲ್ಲ, ಲೈಫಲ್ಲಿ ಪಾಸಿಟಿವ್ ಆಗಿರ್ಬೇಕು, ಯಾವಾಗಲೂ ಆಶಾವಾದಿ ಆಗಿರ್ಬೇಕು. ಬಾಸ್, ನೀವು ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡ್ತೀರಾ? ಏನ್ ಕಿಂಡಲ್ಲ, ನಾನು ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡ್ತೀನೋ. ನನ್ನ ಮನಸ್ಸು ಹೇಳ್ತಾ ಇದೆ, ನನಗೆ ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ.